ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಶಂಭು ಕಲ್ಲೋಳಿಕರ್ ಗೆಲ್ಲಬೇಕು. ಯಾಕಂದರೆ ಇವರೊಬ್ಬ ಜಿಲ್ಲಾಧಿಕಾರಿ. ಆ ಕ್ಷೇತ್ರಕ್ಕೆ ಏನು ಮಾಡಬೇಕು ಅನ್ನೋದೊಂದು ಪ್ಲ್ಯಾನಿಂಗ್ ಹೆಣೆದಿದ್ದಾರೆ. ಎಲ್ಲ 8 ಕ್ಷೇತ್ರಗಳಲ್ಲಿ ಏನೇನು ಮಾಡಬೇಕು ಅನ್ನೋದು ಅವ್ರ ನೀಲ ಲಕ್ಷ್ಯನ ಹೊಂದಿದ್ದಾರೆ. ಯಾಕಂದರೆ ಇವರ ಕೈ ಕೆಳಗೆ ಎಷ್ಟೋ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಾಗಿ ಹೋಗಿದ್ದಾರೆ, ಸಚಿವರುಗಳಾಗಿ ಹೋಗಿದ್ದಾರೆ. ಈಗ ಅವ್ರದ್ದೇನು ಕೇಳ್ಕೊತಾ ಅಂತಂದರೆ ಅಭಿವೃದ್ಧಿಗಾಗಿ ನನಗೆ ಮತ ಹಾಕ್ರಿ, ಅಭಿವೃದ್ಧಿ ನನ್ನ ಮಂತ್ರ ಅಂತ ಹೇಳ್ತಾರೆ. ಇಲ್ಲಿ ಹಿಂದೆ ಇದ್ದಂಥ ಎಲ್ಲ ಶಾಸಕರು ಕೇವಲ ಗಟರ್ ಆಯ್ತು, ರೋಡ್ ಆಯ್ತು ಇದನ್ನೇ ಮಾಡಿದ್ರೆ ವಿನಃ ಯುವಕರಿಗೆ ಉದ್ಯೋಗ ಕಲ್ಪಿಸಿಕೊಡುವಂಥದ್ದು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ IAS KS ಆಗುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿಲ್ಲ. ಅಂದ್ರೆ ಹಿಂದಿನ ಎಲ್ಲ ಸಂಸದರು ವಿಫಲರಾಗಿದ್ದಾರೆ. ನನ್ನನ್ನು ನೀವು ಆಯ್ಕೆ ಮಾಡಿಕೊಟ್ರೆ ನಾನು ಅಭಿವೃದ್ಧಿಯನ್ನೇ ಹರಿಸ್ತೇನೆ. ಯಾಕಂದ್ರೆ ಎಲ್ಲ ನಾಲೇಜ್ ನನ್ನ ಕಡೆ ಇದೆ. ಯಾಕಂದ್ರೆ 32 ವರ್ಷ ಸರ್ಕಾರಿ ಸೇವೆಯಲ್ಲಿದ್ದು ಒಟ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ. ನನಗೆ ಯಾವುದೇ ಕಳಂಕ ಇಲ್ಲ. ಸ್ವಚ್ಛ ಆಡಳಿತವನ್ನು ನಡೆಸ್ತಾ ಇದ್ದೇನೆ. ಹೀಗಾಗಿ ನನಗೆ ನೀವು ಮತ ಹಾಕಿ ಅಂಥೇಳಿ ಅವರು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾಯಿದ್ದಾರೆ. ದಲಿತ ಮುಖಂಡರಾಗಲಿ ಅಥವಾ ಎಲ್ಲ ಮುಖಂಡರು ಇವ್ರನ್ನ ಸಂಪರ್ಕ ಮಾಡ್ತಾಯಿದ್ದಾರೆ. ಹೆಚ್ಚಾಗಿ ಯುವಕರು, ಅಭಿವೃದ್ಧಿ ಪರ ಹೊಂದಿರುತ್ತಾರ ಚಿಂತನಶೀಲ ಯುವಕರು ಇವರು ಬೆನ್ನಿದ್ದಾರೆ. ಹಿರಿಯರು ಕೂಡ ಅಲ್ಲಿ ವಿಚಾರ ಮಾಡ್ತಾಯಿದ್ದಾರೆ. ಸಾಕೀಗ ಕಾಂಗ್ರೆಸ್, ಸಾಕೀಗ BJP ಇವರಿಬ್ಬರನ್ನ ಹೊರತುಪಡಿಸಿ ವಿಶೇಷವಾದಂಥ ವ್ಯಕ್ತಿ ನಮಗೆ ಸಿಕ್ಕಿದ್ದಾರೆ. ಜಿಲ್ಲಾಧಿಕಾರಿ ಸಿಕ್ಕಿದ್ದಾರೆ. ಜಿಲ್ಲಾಧಿಕಾರಿ ಒಬ್ಬ ಏನು ಮಾಡಬೇಕನ್ನೋದು ಹಳ್ಳಿ ಎಲ್ಲ ಜನರಿಗೆ ಗೊತ್ತಿದೆ. ಆದರೆ ಹಣದಾಸೆಗಾಗಿ ಇವರ ಮತವನ್ನು ಮಾರಿಕೊಳ್ಳುತ್ತಿರುವುದರಿಂದ ಈ ಕ್ಷೇತ್ರಗಳು ಹಿಂದುಳಿತಾ ಇವೆ. ಬರ ಪರಿಹಾರ, ನೆರೆ ಪರಿಹಾರ ಯಾವ ರೀತಿ ಕೇಂದ್ರದಿಂದ ಕೊಡಿಸ್ಬೇಕನ್ನೋದು ಶಂಭು ಕಲ್ಲೋಳಿಕರ್ ಅವರಿಗೆ ಗೊತ್ತಿದೆ. ಯಾಕಂದ್ರೆ ಅತ್ಯಂತ ಅಭಿವೃದ್ಧಿ ಪರವಾದಂಥ ಜಿಲ್ಲಾಧಿಕಾರಿ ಅಂತ ಅನಿಸಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ, ತಮಿಳುನಾಡು ಸರ್ಕಾರದಿಂದ ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಇವ್ರು ಏನು ಕೇಳ್ಕೊತಾ ಅಂದರೆ ನನಗೆ ಓಟ್ ಹಾಕಿ ಆರಿಸಿ ಕಳಿಸ್ಬೇಕು. ವೋಟರ್ ಲಿಸ್ಟದಲ್ಲಿ ಅಂದರೆ VVM ಪ್ಯಾಡ್ದಲ್ಲಿ 16 ನಂಬರ್ ಇದೆ. ನಮ್ಮದು ರಿಕ್ಷಾ ಇದೆ. ಬಡವರ ಪರ ನಾನಿದ್ದೇನೆ, ಕೂಲಿ ಕಾರ್ಮಿಕರ ಪರವಾಗಿ ನಾನಿದ್ದೇನೆ, ಮಹಿಳೆಯರ ಪರವಾಗಿ ನಾನಿದ್ದೇನೆ. ಏನೇನು ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಮಾಡಬೇಕು ಸಂಪೂರ್ಣವಾದಂಥ ನನಗೆ ಮಾಹಿತಿ ಇದೆ. ಇದನ್ನು ನೀವು ನಂಬಬೇಕು. ಕಳೆದ ಸಲ ಏನು ರಾಯಬಾಗ ಮತದಾರರು ಸ್ವಲ್ಪ ಹಿಡಿದಿದ್ರು ಅಂತ ಹೇಳ್ಬೇಕು. ಯಾಕಂದರೆ ಐಹೊಳೆ ಅವರು ಸತತ ಬಾರಿ ಆಯ್ಕೆ ಆಗಿದ್ದರೂ ಕೂಡ ಅಲ್ಲಿ ಅಭಿವೃದ್ಧಿ ಆಗಿಲ್ಲ. ಅತ್ಯಂತ ಹಿಂದುಳಿದ ತಾಲೂಕು ಅಂದರೆ ರಾಯಬಾಗ ತಾಲೂಕು. ಇವರನ್ನು ಆರಿಸಿಕೊಡ್ಬೇಕಾಗಿತ್ತು. ಆದರೂ ಕೂಡ 55,000 ಮತಗಳನ್ನು ಕೊಟ್ಟಂಥ ಮತದಾರರಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾರೆ. ಹೆಚ್ಚಾಗಿ ಕುಡ್ಚಿ ಕ್ಷೇತ್ರ ನಂತರ ಉಳಿದ 7 ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಭಿಮಾನ ಬಳಗವನ್ನು ಹೊಂದಿದ್ದಾರೆ. ಮತದಾರರು ವಿಚಾರ ಮಾಡಿ ಓಟ್ ಹಾಕಬೇಕು. ಇಲ್ಲಿವರೆಗೆ ಯಾರೂ ವಿಚಾರ ಮಾಡಿ ಓಟ್ ಹಾಕ್ತಾ ಇಲ್ಲ. ಯಾರು 1,000 ಕೊಟ್ಟಿರ್ತಾರೆ, ನಂತರ ಎರಡನೇ ಪಕ್ಷ ಅವರು ಅದಕ್ಕಿಂತ 100 ಹೆಚ್ಚು ಕೊಟ್ಟಿರ್ತಾರೆ. ಅಂದರೆ 1100 ಕೊಟ್ಟಿರ್ತಾರೆ. ಅಂದರೆ 1000ನ ಇವ್ರು ಮರಿತಾರೆ, 1100 ಕೈ ಹಿಡಿತಾರೆ. ಅದು ಎಷ್ಟು ದಿನ ನಿಮಗೆ 1100 ಕೈ ಹಿಡಿಬೋದು? ಕೋಟ್ಯಾಂತರ ರೂಪಾಯಿ ಅವರು ಹಣ ಗಳಿಸ್ತಾ ಇದ್ದಾರೆ. 50 ಕೋಟಿ ಹಾಕಿ 100 ಕೋಟಿ ನಡೆಯುವಂಥ ದಂಧೆ ಇದು. ಶಂಭು ಕಲ್ಲೋಳಿಕರ್ ದಂಧೆ ಮಾಡಲಿಕ್ಕೆ ಬಂದಿಲ್ಲ, ಅಭಿವೃದ್ಧಿ ಮಾಡಲಿಕ್ಕೆ ಬಂದಿದ್ದಾರೆ. ದೇವರು ಅವರಿಗೆ ಸಾಕಷ್ಟು ಕೊಟ್ಟಿದ್ದಾನೆ. ಅವರು ಯಾವುದೇ ಆಮಿಷಕ್ಕೆ ಒಳಗಾಗೋದಿಲ್ಲ. ಕೇಂದ್ರ ರಾಜ್ಯ ಸರ್ಕಾರದಿಂದ ಬರಬೇಕಂತ ಅನುದಾನವನ್ನು ನೇರವಾಗಿ ಕೊಡಿಸ್ತಾರೆ. ಕೊಡಲಿಲ್ಲ ಅಂತಂದರೆ ತಾವೇ ಖರ್ಚು ಮಾಡುವಂಥ ಶಕ್ತಿಯನ್ನು ಇವರು ಹೊಂದಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಇವರು ಸ್ಪರ್ಧೆ ಮಾಡೋದ್ರಿಂದ ಕಾಂಗ್ರೆಸ್ಸಿಗೂ ನಡುಕುಂಟಾಗಿದೆ. BJP ಕೂಡ ಸ್ವಲ್ಪ ನಿರಾಳಾಗಿದೆ. ಯಾಕಂದರೆ ಹೆಚ್ಚಾಗಿ ಇವರು ಕಾಂಗ್ರೆಸ್ ಮತಗಳನ್ನು ಹೊಡಿತಾರೆ ಅನ್ನುವಂಥ ನಂಬಿಕೆಯಲ್ಲಿ BJP ಇದ್ದಾರೆ. ಆದರೆ BJP ನಾಯಕರಲ್ಲಿ ಕೂಡ ಒಗ್ಗಟ್ಟಿಲ್ಲ. ಎರಡೂ ಪಕ್ಷದಲ್ಲಿ ಒಳತಂತ್ರಗಾರಿಕೆ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಇದನ್ನು ಮತದಾರ ಅರ್ಥ ಮಾಡಿಕೊಂಡು ಈಗ ಹೊಸದಾಗಿ ಜಿಲ್ಲಾಧಿಕಾರಿ ಏನಿದ್ದಾರೆ ಇವ್ರಿಗೆ ಮತ ಹಾಕಬೇಕಂತ ಜವಾಬ್ದಾರಿ ಯುವಕರ ಮೇಲಿದೆ, ಮಹಿಳೆಯರ ಮೇಲಿದೆ, ಯುವತಿಯರ ಮೇಲಿದೆ, ಹಿರಿಯರ ನಾಗರಿಕರ ಮೇಲಿದೆ. ಹೇಳೋದನ್ನು ಹೇಳಿದ್ದೇವೆ. ಅಭಿವೃದ್ಧಿ ಬೇಕೋ ಅಥವಾ ಸುಳ್ಳು ಆಶ್ವಾಸನೆ ಬೇಕೋ ಅಥವಾ ರೊಕ್ಕ ಬೇಕೋ ಇದನ್ನು ತಿಳ್ಕೊಂಡು ಮತ ಹಾಕಿ. ನಾಳೆ ಮತ್ತೊಂದು ಅಡುಗೆ ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ. ಸನ್ಮಾನ್ಯ ಏನಿ ಉಸ್ತುವಾರಿ ಸಚಿವರದಾರಲ್ಲ ಅವರಿಂದ ಇನ್ನೂ ಪ್ರತ್ಯುತ್ತರ ಬಂದಿಲ್ಲ.
ಅದು ಯಾಕೆ ಅದಕ್ಕೆ ಅವ್ರ ಮಗಳು 8 ವರ್ಷ ಪಾಟ್ಯಾಗ ದುಡ್ದಾಳು ಅಂತ ಹೇಳಕ್ ಅವ್ರಿಗೆ ಏನ ಮುಜುಗರ ಆಯ್ತೋ ನನಗೆ ತಿಳಿದಿಲ್ಲ. ಅಂದ್ರ ನನಗೊಂದು ನ್ಯಾಯ, ಯಾಕಂದ್ರೆ ನಾವೊಬ್ಬ ದಲಿತದೀನಿ, ಯಾಕಂದ್ರೆ ನಾವೊಬ್ಬ ನಿಮ್ಮ ಮಗ ಇದೀನಿ, ಯಾಕಂದ್ರೆ ನಾವೊಬ್ಬ ನಿಮ್ಮ ಸಹೋದರ ಇದೀನಿ, ನನಗೊಂದು ನ್ಯಾಯ, ಮತ್ತ ಅವ್ರ ಮಗಳಿಗೊಂದು ನ್ಯಾಯ. ಅವ್ರ ಈಗ ಏನು ಕಾಂಗ್ರೆಸ್ ಪಕ್ಷದಿಂದ ನಿಂತ ಅಭ್ಯರ್ಥಿ ಅವ್ರ ವಯಸ್ಸ 26, 27 ಅಂತ ಬರ್ಕೊಂಡಾರ. ಇವರು ಹುಟ್ಟೋಕ್ಕಿಂತ ಮೊದಲು ನಾ ಒಂದು ಡಿಸ್ಟಿಕ್ನಾಗ ನಾ DC ಆಗಿ ಕೆಲಸ ಮಾಡಿದ್ದೆ. ಏನ್ರಿ ಈಗ ಏನ ನನ್ನ ವಿರುದ್ಧ ಸ್ಪರ್ಧೆ ಮಾಡ್ತಾ ಇದಾರಲ್ಲ ಕಾಂಗ್ರೆಸ್ ಅಭ್ಯರ್ಥಿ, ಅವರು ನಾ DC ಆದಾಗ ಅವ್ರು ಇನ್ನೂ ಹುಟ್ಟಿದ್ದಿಲ್ಲ. ಅಂದ್ರ ನಮಗ ದಲಿತರಿಗೆ ನಮ್ಮವರಿಗೆ ನಮಗ ಯೋಗ್ಯತೆ ಇಲ್ಲ ಅಂತ ಇವರ ಹೇಳಕ್ ಬರಾಕತ್ತಾರ. ನೀವು IAS ಆಗಿರಿ, ನೀವು ಏನ್ ಬೇಕಾದ ದೊಡ್ಡವರಾಗ್ರಿ, ನೀವು ದಲಿತರಂದ್ರ ನಿಮ್ಗೆ ಅರ್ಹತೆ ಇಲ್ಲ ಅಂತ ಅವ್ರ ಇನ್ನು ಡೈರೆಕ್ಟ್ಲಿ ಹೇಳಕತ್ತಾರ. ಮತ್ತ ಅದನ್ನ ತಿಳ್ಕೊಳ್ಳುವಂತ ಟೈಮ್ ನಮಗೆಲ್ಲರಿಗೂ ಬಂದೈತಿ ಅನ್ನೋದನ್ನ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಮತ್ತೊಮ್ಮೆ ಅವರೇ ಇಲ್ಲೇ ಇದಕ್ಕೆ ಉಗಾರಕ್ಕೆ ಬಂದಾಗ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ರು ನನ್ನ ಬಗ್ಗೆ. ಏನಂತ ಅವ್ರ ಪತ್ರಿಕಾ ಸ್ಟೇಟ್ಮೆಂಟ್ ಕೊಟ್ರು ಅಂದ್ರೆ, ನಾವು ಶಂಭು ಕಲ್ಲೋಳಿಕರ್ DC ಅವರಿಗೆ ಇನ್ನೂ 10 ಸಲ ನಾನು ಟಿಕೆಟ್ ತಪ್ಪಿಸ್ತೀನಿ ಅಂತ ಅವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ. ನೀವೆಲ್ಲ ಓದಿರ್ಬೇಕು ಅದನ್ನ. ಅಲ್ಲ, ನಾನು ಇವರ ಹೇಳುವ ಈ ಹೇಳಿಕೆಗಳು ಯಾವ ಲೆವೆಲ್ಗೆ ಬಂದಾವು ಅಂತಂದ್ರ ಅವರಿಗೆ ಈ ರಾಜಕೀಯ ಪರಿಜ್ಞಾನ ಇಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ. ಯಾಕಂತಂದ್ರ ಇವ್ರ 10 ಸಾರಿ ನಾ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೇಳಿದ್ರನ ಇವ್ರು ನನಗೆ 10 ಸಾರಿ ಇವ್ರ ಕೊಡಂಗಿಲ್ಲ ಅನ್ಬಹುದು. ಇವಾಗ ನಾ ಒಬ್ಬ ಸ್ವತಂತ್ರರಾಗಿ ನಿಂತ ನಿಮ್ಮ ಮುಂದೆ ನಿಂತ ಅವ್ರ ಪುತ್ರಿಯ ವಿರುದ್ಧ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ನನಗೆ ಧೈರ್ಯ ಐತಿ. ಇವರಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಇವರಿಗೆ ಇಲ್ಲಿ ಚಿಕ್ಕೋಡಿ ಮತಕ್ಷೇತ್ರ, ಇಲ್ಲಿದ್ದರೆ ಬೆಳಗಾವಿ ಮತಕ್ಷೇತ್ರದಿಂದ ನೀವು ಚುನಾವಣೆಗೆ MP ಚುನಾವಣೆಗೆ ನಿಲ್ರಿ ಅಂತ ಹೇಳಿ ಇವರಿಗೆ ಒಂದು ಆಹ್ವಾನವನ್ನ ಕೊಟ್ಟಿದ್ರು ಇಲ್ರಿ? ಇವರಿಗೆ MP ನಿಲ್ ಅಂತ ಹೇಳಿ ಕೊಟ್ಟಿದ್ರು. ಇವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ರ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸೋಣ ಅಂತ ಅನ್ಕೊಂಡಿದ್ರ, ಮತ್ತೆ ಏನು ಇವ್ರ ನಾಯಕರದಾರಲ್ಲ ರಾಹುಲ್ ಗಾಂಧಿ ಅವರ ಕೈಯನ್ನ ಬಲಪಡಿಸಬೇಕು ಅಂತ ತಿಳ್ಕೊಂಡಿದ್ರ, ಇವರು ಇವತ್ತು ಇಲ್ಲಿ ಚಿಕ್ಕೋಡಿ ಮತಕ್ಷೇತ್ರದಾಗ MP ನಿಲ್ಬೇಕಾಗಿತ್ತು. ಮತ್ತು ನಾನು ಈ ಕ್ಷೇತ್ರದಾಗ ನಿಲ್ತಿದ್ದೆ. ನಾವು ಇಬ್ರು ನೋಡ್ಬೇಕಾಗಿತ್ತು ಯಾರು ಜನರ ಹತ್ತಿರ ಅದಾರ, ಯಾರು ಜನರ ವಿಶ್ವಾಸ ಪ್ರೀತಿ ಯಾರ ಮೇಲೆ ಐತಿ ಅನ್ನೋದ ತಿಳಿತಿತ್ತು ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ನಾ ಆಲ್ರೆಡಿ ನಾನು ಇಂಟರ್ವ್ಯೂನಾಗ ಅವ್ರಿಗೆ ಒಂದು ಏನು ಮನವಿ ಮಾಡಿದ್ದೆ. ಸತೀಶ್ ಅವರು ನನಗೆ 4 ವರ್ಷದ ನಂತರ ಟಿಕೆಟ್ ಕೊಡಂಗಿಲ್ಲ ಅಂತ ಯಾವಾಗ ಹೇಳಿದ್ರು ಅವಾಗ ಹೇಳಿದ್ದೆ, ನಿಮ್ಮ ಕ್ಷೇತ್ರ ರಾಜೀನಾಮೆ ಕೊಡ್ರಿ, ನಾನು ಹೆಂಗಿದ್ರು ಇವಾಗ IAS ಬಿಟ್ಟ ನಾ ಇಲ್ಲೇ ಇರ್ಬೇಕಂತ ಬಂದೀನಿ, ನಾ ನಮ್ಮ ಜನರ ಸೇವೆ ಮಾಡ್ಬೇಕಂತ ಬಂದೀನಿ. ನನ್ನ ಹೆಂಡತಿ IAS ಆಫೀಸರು ಮತ್ತು ಆಕೆ ದೊಡ್ಡ ಹುದ್ದೆದಾಗದಾಳ. ನಾ ಆಕೆನೂ ಬಿಟ್ಟು ನಾನು ಇಲ್ಲಿ ನನ್ನ ಜಾಗಕ್ಕೆ ಬಂದೀನಿ, ನನ್ನ ಜನರು ಕೂಡ ಇರ್ಬೇಕಂತ ಬಂದೀನಿ. ನೀವು ಬರ್ರಿ, ನಾನು ನಿಲ್ತೇನೆ, ನೀವ ಒಂದು ಕ್ಷೇತ್ರ ನೀವು ಸೆಲೆಕ್ಟ್ ಮಾಡಿ ಅಂತ ಹೇಳಿದೆ. ನಾನು ಇಬ್ರು ಇಲೆಕ್ಷನ್ ನಿಲ್ಲೋಣ, ಯಾರು ಜನ ಹೆಚ್ಚು ಆಧಾರ ಕೊಡ್ತಾರೋ ಅಂತ ಕೇಳಕ ನೋಡೋಣ ಅಂತ ಹೇಳಿದೆ. ಅದಕ್ಕೂ ಅವ್ರಿಗೆ ಇದುವರೆಗೆ ಯಾವ ಒಂದು ಪ್ರತ್ಯುತ್ತರ ಬಂದಿಲ್ಲ. ಅವ್ರು ಇದುವರೆಗೆ ಅದರ ಬಗ್ಗೆ ಇನ್ನೂ ಅವ್ರ ಉತ್ತರ ಕೊಟ್ಟಿಲ್ಲ. ಇದಕ್ಕೆ ಏನ್ ತಿಳ್ಕೊಬೇಕು ನಾವು? ಮೌನಂ ಸಮ್ಮತಿ ಲಕ್ಷಣಂ ಅಂತ ತಿಳ್ಕೊಬೇಕು. ಇವ್ರು ಏನೂ ಮಾತಾಡ್ಲಿಲ್ಲ ಅಂದ್ರ ಅವ್ರು ನನ್ನ ಚಾಲೆಂಜ್ ಅನ್ನ ಸ್ವೀಕರಿಸಕ್ ನಿರಾಕಾರ ಮಾಡ್ಯಾರೋ ಅಥವಾ ಒಪ್ಕೋತಾರೋ ಅನ್ನೋದನ್ನ ನನಗೆ ತಿಳಿವಾತಾಗೈತಿ. ನಾ ಇದನ್ನ ಯಾಕೆ ಹೇಳಾಕತ್ತೀನಿ ಅಂತಂದ್ರ,
ನಾನು ಏನು ಬಾಬಾ ಸಾಹೇಬ್ರು ಕೊಟ್ಟಾರಲ್ಲ ಸಂವಿಧಾನ, ಆ ಸಂವಿಧಾನದಾಗ ನನಗೆ ನಂಬಿಕೆ ಐತಿ. ಆ ಸಂವಿಧಾನ ಎಂತ ಪವರ್ಫುಲ್ ಐತಿಪ್ಪ ಅಂತಂದ್ರ ಏನು ಈ ಓಟಿನ ಅಧಿಕಾರ ನಮಗೆ ಕೊಟ್ಟಾರಲ್ಲ, ಈ ಓಟಿನ ಅಧಿಕಾರವನ್ನ ಈ ದೇಶದ ಹಣೆ ಬರ ಬರೆಯುವಂತ ಪವರ್ ಐತಿ ಅನ್ನೋದನ್ನ ನೀವೆಲ್ಲರೂ ತಿಳ್ಕೊಬೇಕಾಗೈತಿ. ಅದಕ್ಕಾಗಿ ಬಾಬಾ ಸಾಹೇಬ್ರು ಹೇಳ್ತಿದ್ರು, ಅವರ 1952 ಏನು ಇಲೆಕ್ಷನ್ ನಡೆದು ಮತ್ತೆ ಇದು ಸಂವಿಧಾನ ಅಂಗೀಕಾರ ಮಾಡಿದ್ರು. ಆವಾಗ 56 ನವೆಂಬರ್ದಾಗ ಅವರು ಹೇಳ್ತಾ ಇದ್ರು, ಇನ್ನು ಮೇಲೆ ರಾಜ ಈ ದೇಶವನ್ನು ಆಳುವ ರಾಜ ರಾಣಿ ಹೊಟ್ಟಾಗ ಹುಟ್ಟಂಗಿಲ್ಲ, ಬಟ್ ಏನು ನಾವು ಮತ ಹಾಕಿವಲ್ಲ ಆ ಮತಗಟ್ಟಾಗ ಹುಟ್ಟತಾನು ಅಂತ ಹೇಳಿದ್ರು ಅವರು. ಈಗ ನೀವು ಒಂದೊಂದು ಹಾಕುವಂತ ಓಟ್ ನಿಮ್ಮನ್ನು ಯಾರು ಆಳ್ತಾರ, ನೀವು ಯಾರ ಕೈಯಾಗ ಅಧಿಕಾರ ಕೊಡಕ್ ಹೊಂಟೀರಿ ಅದನ್ನ ನಿರ್ಧರಿಸತಿ ಅನ್ನೋದನ್ನ ನೀವು ಮರಿಬೇಡ್ರಿ ನೀವು. ಯಾಕಂದ್ರ ನಮ್ಮ ಓಟಕ್ಕ ಅವ್ರ ಬೆಲೆ ಕಟ್ಟಾಕ ಶುರು ಮಾಡ್ಯಾರ. ಏನ್ ಮಾಡ್ಯಾರ್ರಿ, ನಮ್ಮ ಓಟಕ್ಕ ಹೆಂಗ ನಾವು ಇಲ್ಲಿ ಏನು ಬದನೆಕಾಯಿ, ಚವಳಿಕಾಯಿ ಮತ್ ಏನು ಬೆಂಡಿಕಾಯಿ ಬಾಜಾರ್ದಾಗ ಮಾರ್ತಾರಲ್ಲ, 5 ರೂಪಾಯಿ ಕಿಲೋ, 10 ರೂಪಾಯಿ ಕಿಲೋ, 15 ರೂಪಾಯಿ ಕಿಲೋ ಅಂತ ಅವ್ರ ದಲಿತರು ಮತ್ತೆ ಏನು ನನ್ನ ಮುಸ್ಲಿಂ ಬಾಂಧವರದಾರಲ್ಲ ಈ ಕ್ಷೇತ್ರದಾಗ ಆ ಓಟ್ಗಳಿಗೆ ಅವರ ಲೆಕ್ಕ ಹಾಕಾಕತ್ತಾರ. 200 ರೂಪಾಯಿ ಕೊಡ್ಬೇಕು, 300 ರೂಪಾಯಿ ಕೊಡ್ಬೇಕು, 500 ರೂಪಾಯಿ ಕೊಡ್ಬೇಕು ಅಂತ ಹೇಳಿ ಈಗ ದೊಡ್ಡ ಡಿಸ್ಕಷನ್ ನಡೆದೈತಿ. ನೀವು ನೋಡ್ಯಾರ, ಈಗ ನೀವು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಯಾವುದೇ ಮೂಲ್ಯಾಗ ಹೋಗ್ರಿ, ಈಗ ಬರೀ ಈಗ ಪಕ್ಷೇತರ ಅಭ್ಯರ್ಥಿ ಆದಂತ ನಿಮ್ಮ ಮಗ ಮತ್ತು ನಿಮ್ಮ ಸೋದರನಾದಂತ ಶಂಭು ಕಲ್ಲೋಳ್ಕರ್ ಕಂಪೇನ್ ಮಾತ್ರ ನಡೀತಾ ಇದೆ, ಪ್ರಚಾರ ಮಾತ್ರ ನಿಮಗೆ ಕಂಡು ಬರ್ತೈತಿ. ಬೇರೆ ಪಕ್ಷದ ಪ್ರಚಾರ ಇಲ್ಲ. ಬೇರೆ ಅವ್ರು ಯಾಕೆ ಪ್ರಚಾರ ಮಾಡ್ತಾ ಇಲ್ಲ ಅಂತಂದ್ರ ಅವ್ರಿಗೆ ಗೊತ್ತೈತಿ ನಮ್ಮ ಓಟ್ಗಳು ಮಾರಾಟಕ್ಕದಾವ, ಅವನ್ನ ಖರೀದಿ ಮಾಡ್ಕೋಬೇಕು ಅಂತ ಹೇಳಿ ಅವರ ಯೋಚನೆ ಮಾಡಕತ್ತಾರ. ಅಂದ್ರ ಅವ್ರು ಯಾವ ಮಟ್ಟದ ರಾಜಕಾರಣ ಮಾಡಾಕತ್ತಾರ ಅಂತಂದ್ರ ಅವ್ರು ನಮ್ಮ ಓಟ್ ಖರೀದಿ ಮಾಡವ್ರಂತ ಮತ್ತ ಅಧಿಕಾರ ತಗೊಳವ್ರಂತ. ನಾವು ಬಿಡ್ತೀವಿ, ನಮ್ಮ ಓಟ್ ಮಾಡ್ಕೋತೀವಿ ಇಲ್ಲ, ಜೋರ್ ಯಾರ್ದು ಸದ್ದ ಬರುತ್ತಲ್ಲ ಓಟ್ ಮಾಡ್ಕೋತೀರಿ. ಬಾಬಾ ಸಾಹೇಬ್ರು ಕೊಟ್ಟಂತ ಇಂತ ಅತಿ ಅಮೂಲ್ಯವಾದಂತ ಒಂದು ಅಧಿಕಾರವನ್ನು ನೀವು ಮಾಡ್ಕೋತೀರಿ. ಇದು ಮಾಡ್ಕೊಂಡ್ರ ಬಾಬಾ ಸಾಹೇಬ್ರು ಹೇಳ್ತಿದ್ರಂತ, ನಾವ್ ಯಾರಾದರೂ ದಲಿತರು ನಾ ಇಷ್ಟ ಕಷ್ಟಪಟ್ಟು ನಾ ಇವ್ರಿಗೆ ಅಧಿಕಾರ ಕೊಟ್ಟಿನಿ, ಅದನ್ನ ಏನಾದ್ರೂ ಇವ್ರ 200-300 ರೂಪಾಯಿಗೆ ಮಾರ್ಕೊಂಡ್ರ ಅದು ನಮ್ಮ ಮನಿ ಮಗಳನ್ನ ಮಾರ್ಕೊಂಡಂಗ ಅಂತ ಹೇಳಿ ಬಾಬಾ ಸಾಹೇಬರು ಓಪನ್ ಆಗಿ ಮಾತಾಡ್ತಾ ಇದ್ರಂತೆ. ನಾವೆಲ್ಲ ಸ್ವಾಭಿಮಾನಿಗಳಿದ್ದೀವಿ ಇಲ್ಲಿ. ನಾವ್ ಯಾರಿದ್ದೀರಿ, ನಾವೆಲ್ಲರೂ ಸ್ವಾಭಿಮಾನಿಗಳಿದ್ದೀವಿ. ಯಾರೋ ಸ್ವಲ್ಪ ದುಡ್ಡು ಮಾಡಿಕೊಂಡು, ಯಾರ್ದೋ ಮೋಸ ಮಾಡಿಕೊಂಡು ದುಡ್ಡು ತಗೊಂಡು ಇಲೆಕ್ಷನ್ ಮಾಡ್ತಾರೋ ಅದಕ್ಕೊಂದು. ಯಾಕಂದ್ರ ಅವ್ರ ಕೊಡುಗೆ ಈ ಭಾಗದಾಗ ಏನೈತಿ ಅನ್ನೋದಕ್ಕೆ ಹೇಳ್ರಿ ನೀವು. ಇವತ್ತ ನಿಮ್ಮ ಮುಂದೆ ಬಂದು ಒಂದು 26 ವರ್ಷದ ಹುಡುಗಿನ ಮುಂದಿಟ್ಕೊಂಡು ಅವ್ರ ರಾಜಕೀಯ ಮಾಡಿ ನಿಮ್ ಓಟ್ ಕೇಳಾಕ ಬರಾಕತ್ತಾರ. ಇದು ಅದಕ್ಕೆ ನಾವು ಅವ್ರಿಗೆ ಯಾಕೆ ಓಟ್ ಹಾಕಬೇಕು ಅನ್ನೋದನ್ನ ಕೇಳ್ರಿ ನೀವು. ಅದು ಕೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರ ಅವ್ರ ನನ್ಗತೆ ನಿಮ್ಮ ಬಂದು ಮಾತಾಡಕ ಅವ್ರಿಗೆ ಧೈರ್ಯ ಇಲ್ಲ. ಅವ್ರು ಯಾರನ್ನ ಕರ್ಕೊಂಡ್ ಬಂದು ಓಟ್ ಕೇಳ್ತಾರ, ಅವ್ರು ಯಾರನ್ನ ಕರ್ಕೊಂಡ್ ಬಂದು ನಿಮ್ಮ ಓಟ್ ಕೇಳ್ತಾರ, ಅವ್ರು ಯಾರನ್ನ ಕರ್ಕೊಂಡ್ ಬಂದು ನಿಮ್ ಓಟ್ ಕೇಳ್ತಾರಪ್ಪ ಅಂತಂದ್ರ ಸಿದ್ದರಾಮಯ್ಯ ಸಾಹೇಬ್ನ ಕರ್ಕೊಂಡು ಓಟ್ ಕೇಳ್ತಾರ, DK ಶಿವಕುಮಾರ್ ಸಾಹೇಬ್ನ ಕರ್ಕೊಂಡು ಬಂದು ಓಟ್ ಕೇಳ್ತಾರ. ಅದಕ್ಕೂ ನೀವು ಕೇಳಿಲ್ಲ ಅಂದ್ರ ಮತ್ತೇನ್ ಮಾಡೋರ್ದವ್ರು ಗೊತ್ತೈತೇನ್ರಿ? ನಮ್ಮವ್ರ ಆದಂತ ಪರಮೇಶ್ವರ್ ಸಾಹೇಬ್ರನ್ನು ಕರೆಯವರು, H.C. ಮಹದೇವಪ್ಪ ಸಾಹೇಬ್ರನ್ನು ಕರೆಯವರು, ಮತ್ ಏನು ನಮ್ಮ ಒಳಗ ಛೋಟಾ ಮೋಟಾ ನಾಯಕರದಾರಲ್ಲ ಅವ್ರು ಆಲ್ರೆಡಿ ಅವ್ರನ್ನ ನಿಮ್ ಬೆನ್ನ ಹತ್ತಿ ಬಿಟ್ಟಾರ. ನೀವ ಹೋಗಿ ಹೇಳ್ರು ಅವ್ರನ್ನ ಹೆಂಗಾದ್ರೆ ಹಿಡ್ಕೊಂಡ ನೀವು ಓಟ್ ಹಾಕ್ಸಿರಿ ಅಂತ ಹೇಳಿ ಆ ಪ್ರಯತ್ನಗಳು ನಡೆದಾವ. ಆದ್ರೆ ನೀವು ನನಗೆ ಗೊತ್ತು, ನೀವು ಎಷ್ಟು ಜಾಣರಿದ್ದೀರಿ,
ಮತ್ತೆ ಎಷ್ಟು ಚಾಣಾಕ್ಷಿದಿರಿ ಅಂತ ನನಗೆ ಗೊತ್ತೈತಿ. ನೀವು ಒಂದು ಕಿಲೋ ಬೆಂಡಿಕಾಯಿ ಖರೀದಿ ಮಾಡುವಾಗ ಏನು ಹೆಂಗ್ ಮಾಡಿ ಇದು ಬೆಂಡಿಕಾಯಿ ಖರೀದಿ ಮಾಡಿ